ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಈ ಪ್ರಪಂಚವೆಲ್ಲ ಸರ್ವಂ ಕೃಷ್ಣಮಯಂ ಎಂಬುದನ್ನು ನೋಡೋಣ. ಈ ಪ್ರಪಂಚವೆಲ್ಲ ಭಗವಂತನ ಸೃಷ್ಟಿ. ಇಲ್ಲಿರುವ ಜಡ ಹಾಗೂ ಚೇತನ ಪ್ರವೃತ್ತಿ ಇಲ್ಲ. ಎಲ್ಲ ವಸ್ತುಗಳಲ್ಲೂ ಭಗವಂತನ ಅಂಶ ಅವುಗಳ ಯೋಗ್ಯತಾನುಸಾರವಾಗಿ ಇರುತ್ತದೆ. ಜಡ ಪ್ರವೃತ್ತಿಯುಳ್ಳ ವಸ್ತುಗಳಿಗೆ ಅವನು ಶಕ್ತಿ ಕೊಡಬೇಕು, ಇಲ್ಲದಿದ್ದರೆ ಅವು ಚಲಿಸುವುದಿಲ್ಲ. ಒಂದು ಪುಟ್ಟ ಕಲ್ಲಿನಿಂದ ಹಿಡಿದು ಎಲ್ಲ ವಸ್ತುಗಳಲ್ಲಿಯೂ ಅದರ ಯೋಗ್ಯತಾನುಸಾರ ಚೈತನ್ಯ ಶಕ್ತಿ ಇರುತ್ತದೆ. ಹಾಗೆಯೇ ಮರಗಿಡಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು. ಮನುಷ್ಯನಿಗೆ ಎಲ್ಲರಿಗಿಂತ ಹೆಚ್ಚು ಚೈತನ್ಯ ಶಕ್ತಿ, ಬುದ್ಧಿ, ವಿವೇಕ, ಮನಸ್ಸು ಇವೆಲ್ಲ ಕೊಟ್ಟಿರುತ್ತಾನೆ ಭಗವಂತ. ಲೋಹಗಳಲ್ಲಿ ಹೇಗೆ ಚಿನ್ನ ತುಂಬ ದುಬಾರಿಯೋ ಹಾಗೆಯೇ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಚೈತನ್ಯ ಶಕ್ತಿ ಇದೆ. ಎಲ್ಲದಕ್ಕೂ ಮೂಲ ಪ್ರೇರಣೆ ಹಾಗೂ ಎಲ್ಲವೂ ಸಂಭವಿಸುವುದಕ್ಕೂ ಅವನೇ ಭಗವಂತ ಶ್ರೀಕೃಷ್ಣನೇ ಕಾರಣ. ಮಾಯೆಯು ಭಗವಂತನ ಇನ್ನೊಂದು ರೂಪ. ಅದು ಸಹ ಯಾವಾಗಲೂ ಇರುತ್ತದೆ. ಆದರೆ ಮಾಯೆಗೆ ಅಸ್ತಿತ್ವವೇ ಇಲ್ಲ. ಈಗ ಮನುಷ್ಯ ತುಂಬ ಮಾಯೆಗೆ ಶರಣಾಗುತ್ತಿದ್ದಾನೆ. ಆದರೆ ಅದರಿಂದ ಅವನು ಬಿಡಿಸಿಕೊಳ್ಳಲು ಹವಣಿಸಿದರೆ ಭಗವಂತನಿಗೆ ದಾಸನಾಗಬೇಕು, ಅವನಿಗೆ ಶರಣಾಗಬೇಕು. ಆಗ ಮಾಯೆ ತುಂಬ ದುರ್ಬಲವಾಗುತ್ತದೆ ಮತ್ತು ದೈವೀ ರೂಪ ಸಾಕ್ಷಾತ್ಕಾರವಾಗುತ್ತದೆ. ಭಗವಂತ ಏಕಮೇವ ಅದ್ವಿತೀಯ. ಯಾವಾಗಲೂ ನಾವು ಭಗವಂತನ ಜೊತೆಯಲ್ಲಿಯೇ ನಡೆಯಬೇಕು, ಅವನಲ್ಲಿ ಆಶ್ರಯ ಪಡೆಯಬೇಕು ಹಾಗೂ ಹೆಚ್ಚು ಆಸಕ್ತಿ ಅವನಲ್ಲಿ ಹೊಂದಬೇಕು. ಭಗವಂತನಿಗಾಗಿ ನಾವು ಪರಿತಪಿಸಬೇಕು. ಮೀನನ್ನು ನೀರಿನಿಂದ ತೆಗೆದರೆ ಅದು ನೀರಿಗಾಗಿ ಹೇಗೆ ಪರಿತಪಿಸುತ್ತದೆಯೋ ಹಾಗೆಯೇ ನಾವು ಭಗವಂತನಿಗಾಗಿ ಪರಿತಪಿಸಬೇಕು. ನಮ್ಮ ತನು ಮನ ಅರ್ಪಿಸಬೇಕು. ಆಗ ಖಂಡಿತ ಭಗವಂತ ಒಲಿಯುತ್ತಾನೆ. ಭಗವಂತ ಒಬ್ಬನಿಗೆ ಮಾತ್ರ ಎಲ್ಲ ತತ್ವಗಳು ಗೊತ್ತಿರುವುದರಿಂದ ಅದನ್ನು ಅವನು ಎಲ್ಲರಿಗೂ ತಿಳಿಸಬೇಕಾಗುತ್ತದೆ. ಮಾರ್ಗದರ್ಶನ ಕೊಡುವವನೂ ಅವನೇ. ಪಂಚಮಧುರ ಭಾವಗಳಲ್ಲಿ ನಾವು ಅವನನ್ನು ಆರಾಧಿಸಬೇಕು. ಅವನೊಡನೆ ಸ್ನೇಹಿತನಂತೆ ಮನಬಿಚ್ಚಿ ಮಾತನಾಡುವುದು. ಕೃಷ್ಣ ಅರ್ಜುನರ ಹಾಗೆ ಅದೇ ಸಖ್ಯಭಾವ. ವಾತ್ಸಲ್ಯ ಇದು ಪ್ರೀತಿಯಿಂದ ಮಕ್ಕಳಂತೆ ನೋಡುವುದು. ಯಶೋಧಾ ಕೃಷ್ಣರ ಹಾಗೆ ಶುದ್ಧವಾದ ಭಾವದಿಂದ ಪೂಜಿಸುವುದು. ಮೀರಾಬಾಯಿಯ ಹಾಗೆಯೇ ಮಾಧುರ್ಯ ಭಾವದಿಂದ ಆರಾಧಿಸುವುದು. ಅವನಲ್ಲಿ ದಾಸ್ಯ ಭಾವದಿಂದ ಇರುವುದು. ಹನುಮಂತ ಶ್ರೀರಾಮನ ಹಾಗೆ ನಾನೆಂಬುದು ಅಪಚಾರ, ನೀನೇ ಎಲ್ಲ ಎಂಬುದು ಉಪಚಾರ. ಅರಿವೇ ಗುರು, ಮಾಯೆ ಮಿಥ್ಯ. ಅದನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ನಮ್ಮ ಕೈಯಲ್ಲೇ ಇದೆ. ಸಹನೆಯಿಂದಲೇ ಎಲ್ಲ ಸಾಧಿಸಬಹುದು. ತಾಳಿದವನು ಬಾಳಿಯಾನು. ಸ್ವಧರ್ಮೇ ನಿಧನಂ ಶ್ರೇಯಃ. ಅವರವರ ಧರ್ಮವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಭಗವಂತ ನಮಗೆ ಎಲ್ಲ ನೀಡಿರುವುದರಿಂದ ಅವನಲ್ಲಿ ಧನ್ಯತಾ ಭಾವ ಇರಬೇಕು, ಕೃತಜ್ಞತೆ ಇರಬೇಕು. ಭಗವಂತ ಸರ್ವಾಂತರ್ಯಾಮಿ. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಅವನನ್ನು ಕಾಣಬೇಕು ಹಾಗೂ ಗೌರವಿಸಬೇಕು. ಪ್ರತಿಯೊಬ್ಬರನ್ನು ಗೌರವಿಸಬೇಕು. ಸರ್ವಂ ಕೃಷ್ಣಮಯಂ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರು ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಇನ್ನೊಂದು ಹೊಸ ವಿಚಾರದಲ್ಲಿ ಭೇಟಿಯಾಗೋಣ. ಧನ್ಯವಾದ.